ವೆಲ್ಕಮ್ ಟು ಇಂಜಿನಿಯರಿಂಗ್ ವಿಜುವಲೈಸೇಷನ್ ಚಾನಲ್. ಇವತ್ತು ನಾವು ಪ್ರೊಜೆಕ್ಷನ್ ಆಫ್ ಲೈನ್ಸ್ ಪ್ರಾಬ್ಲಮ್ನ ವಿತ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಎಲ್ಲ ಕಾನ್ಸೆಪ್ಟ್ನ ಯಾವ ರೀತಿ ಒಂದು ಪ್ರೊಜೆಕ್ಷನ್ ಆಫ್ ಲೈನ್ ಪ್ರಾಬ್ಲಮಲ್ಲಿ ಯೂಸ್ ಮಾಡೋದು ಅಂತ ನೋಡ್ಬೋದು. ಫಸ್ಟು ಡ್ರಾಯಿಂಗ್ ಲೋಕಸ್ ಲೈನ್ ಫಾರ್ ಎಂಡ್ ಪಾಯಿಂಟ್ಸ್ ಆಫ್ ದ ಲೈನ್. ಓಕೆ, ದಿಸ್ ಈಸ್ ಆ್ಯಕ್ಚುಲಿ ದ ಫಸ್ಟ್ ಕಾನ್ಸೆಪ್ಟ್. ಸೊ ನಾವು ಯಾವಾಗಲೂ ಪಾಯಿಂಟ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಲೋಕಸ್ ಲೈನ್ಸನ್ನು ಡ್ರಾ ಮಾಡ್ತೀವಿ ಎಂಡ್ ಪಾಯಿಂಟ್ಸಲ್ಲಿ ಲೈನ್ಸ್ದು. ಓಕೆನಾ, ಸೊ ಅದು ಫಸ್ಟ್ ಕಾನ್ಸೆಪ್ಟ್. ಸೆಕೆಂಡ್ ಕಾನ್ಸೆಪ್ಟ್ ಬಂದು ಟ್ರೂ ಲೆಂತ್ ಆಫ್ ಲೈನ್ ಇನ್ ಟಾಪ್ ವ್ಯೂ ಎಕ್ಸಾಕ್ಟ್ಲಿ ಈಕ್ವಲ್ ಟು ಟ್ರೂ ಲೆಂತ್ ಆಫ್ ಲೈನ್ ಇನ್ ಫ್ರಂಟ್ ವ್ಯೂ. ಸೊ ಟ್ರೂ ಲೆಂತು ಟಾಪ್ ವ್ಯೂ ಮತ್ತು ಫ್ರಂಟ್ ವ್ಯೂವಲ್ಲಿ ಸೇಮ್ ಇರ್ತದೆ. ಟ್ರೂ ಲೆಂತ್ ಒಂದ್ಸಲ ಕೊಟ್ಟರೆ ಎರಡು ಪೊಸಿಷನಲ್ಲೂ ಅದು ಸೇಮ್ ಲೆಂತ್ ಇರ್ತದೆ. ಸೊ ಟ್ರೂ ಲೆನ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್ ದ ಅಪರೆಂಟ್ ಲೆನ್ಸ್. ಸೊ ಇದನ್ನು ನೀವು ಕ್ಯಾಬ್ನ ಇಟ್ಕೋಬೇಕು. ಈ ಪ್ರೊಜೆಕ್ಷನ್ ಆಫ್ ಲೈನ್ಸಲ್ಲಿ ಎರಡು ಲೆಂತ್ ಕೊಟ್ಟಿದ್ದಾನೆ, ಒಂದು ದೊಡ್ಡದು ಒಂದು ಚಿಕ್ಕದು. ಅಂದರೆ ದೊಡ್ಡದಿರೋದು ಯಾವಾಗಲೂ ಟ್ರೂ ಲೆಂತು, ಅಪರೆಂಟ್ ಲೆಂತ್ ಚಿಕ್ಕದು. ಆಮೇಲೆ ಅಪರೆಂಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್ ದ ಟ್ರೂ ಲೆಂತ್ ಆ್ಯಂಗಲ್ಸ್. ಸೊ ಅಪರೆಂಟ್ ಆ್ಯಂಗಲ್ಸ್ ಯಾವಾಗಲೂ ನಾವು ಫೈಂಡ್ ಔಟ್ ಮಾಡ್ತೀವಲ್ಲ, ಅದು ಟ್ರೂ ಲೆಂತ್ ಆ್ಯಂಗಲ್ಸಿಂದ ಯಾವಾಗಲೂ ಜಾಸ್ತಿ ಇರ್ತದೆ. ಆಮೇಲೆ ಅಪರೆಂಟ್ ಲೆನ್ಸ್ನ ಯಾವಾಗಲೂ ನಾವು ರೊಟೇಟ್ ಮಾಡ್ತೀವಿ. ವಿ ನೆವರ್ ರೊಟೇಟ್ ದ ಟ್ರೂ ಲೆನ್ಸ್. ಈ ಕಾನ್ಸೆಪ್ಟ್ನ ಗ್ಯಾಪ್ನ ಇಟ್ಕೊಳ್ಳಿ. ಬೇಸ್ಡ್ ಆನ್ ದೀಸ್ ಕಾನ್ಸೆಪ್ಟ್ಸ್ ಓನ್ಲಿ ವಿ ಆರ್ ಗೋನ್ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆನಾ, ಸೊ ಅಪರೆಂಟ್ ಲೆನ್ಸ್ನ ಯಾವಾಗಲೂ ರೊಟೇಟ್ ಮಾಡಬೇಕು, ಟ್ರೂ ಲೆನ್ಸ್ನ ನಾವು ಯಾವಾಗಲೂ ರೊಟೇಟ್ ಮಾಡಬಾರ್ದು. ಅಪರೆಂಟ್ ಲೆಂತಲ್ಲಿ ಟಾಪ್ ಮತ್ತು ಫ್ರಂಟ್ ವ್ಯೂಸ್ನ ಜಾಯಿನ್ ಮಾಡಿದ್ರೆ ಒಂದು ಸ್ಟ್ರೈಟ್ ವರ್ಟಿಕಲ್ ಲೈನಲ್ಲಿ ಟಾಪ್ ಆ್ಯಂಡ್ ಫ್ರಂಟ್ ವ್ಯೂಸು ಜಾಯ್ನ್ ಆಗುತ್ತೆ. ಸೊ ಗೈಸ್, ನೋಡೋಣ ಬನ್ನಿ. ಇವಾಗ ಈ ಎಲ್ಲ ಕಾನ್ಸೆಪ್ಟ್ಸ್ ಯೂಸ್ ಮಾಡಿಕೊಂಡು ನಾನಿವಾಗ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಸೊ ಈ ಪ್ರಾಬ್ಲಮ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೀತಿ ಪ್ರಾಬ್ಲಮ್ ಕೊಟ್ಟರು ನೀವು ಪ್ರೊಜೆಕ್ಷನ್ ಆಫ್ ಲೈನ್ಸಲ್ಲಿ ಸಾಲ್ವ್ ಮಾಡ್ಬೋದು. ಸೊ ಈ ಪ್ರಾಬ್ಲಮ್ ಏನು ಕೊಟ್ಟಿದ್ದಾನೆ, ಲೈನ್ ಎ ಬಿ 80 mm ಲಾಂಗ್ ಹ್ಯಾಸ್ ಇಟ್ಸ್ ಎಂಡ್ 20 mm above HP and 30 mm in front of VP. It is inclined at 30 degree to HP and 45 degree to VP. Draw the projections of the line and find apparent lengths and apparent inclinations. ಸೊ ಅಪರೆಂಟ್ ಲೆಂತ್ ಮತ್ತು ಅಪರೆಂಟ್ ಇನ್ಕ್ಲಿನೇಷನ್ಸ್ನ ಫೈಂಡ್ ಔಟ್ ಮಾಡಬೇಕು ಈ ಪ್ರಾಬ್ಲಮಲ್ಲಿ. ಸೊ ಅದನ್ನು ಬರ್ಕೊಳ್ಳೋಣ. ಸೊ ವಾಟ್ ಯು ಹ್ಯಾವ್ ಟು ಫೈಂಡ್, ಸೊ ಅಪರೆಂಟ್ ಲೆಂತ್ ಮತ್ತು ಅಪರೆಂಟ್ ಇನ್ಕ್ಲಿನೇಷನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅಪರೆಂಟ್ ಲೆಂತು ಮತ್ತು ಅಪರೆಂಟ್ ಇನ್ಕ್ಲಿನೇಷನ್ಸ್ ಅಂದರೆ ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಅವನು ಟ್ರೂ ಲೆಂತ್ ಕೊಟ್ಟಿದ್ದಾನೆ. ಯಾಕಂದರೆ ಕ್ವಶನಲ್ಲಿ ಹೇಳ್ತಾ ಇದ್ದಾನೆ ಅಪರೆಂಟ್ ಲೆಂತ್ನ ಫೈಂಡ್ ಔಟ್ ಮಾಡಬೇಕಂತ. ಸೊ ಈ ಕ್ವಶನಲ್ಲಿ ಅವನೇನು ಮೆನ್ಷನ್ ಮಾಡಿಲ್ಲ ಟ್ರೂ ಲೆಂತ್ ಅಂದರೆ. ಸೊ ಇದು ಟ್ರೂ ಲೆಂತ್ ಆಗುತ್ತೆ, ಯಾಕಂದರೆ ಅಪರೆಂಟ್ ಲೆಂತ್ ಫೈಂಡ್ ಔಟ್ ಮಾಡಬೇಕಂದ್ರೆ ಟ್ರೂ ಲೆಂತ್ ಅವನು ಕೊಟ್ಟಿದ್ದಾನೆ ಅಂತ. ಸೊ ಟ್ರೂ ಲೆಂತ್ ಲೈನ್ ಎ ಬಿ ಎಷ್ಟು ಲೆಂತ್ ಇದೆ, 80 mm. ಸೊ ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಟ್ರೂ ಲೆಂತ್. ಓಕೆನಾ, ಸೊ ಟ್ರೂ ಲೆಂತ್ ಇನ್ ಟಾಪ್ ವ್ಯೂ ಫ್ರಂಟ್ ವ್ಯೂ ಎರಡರಲ್ಲೂ ಸೇಮ್ ಇರ್ತದೆ. ಓಕೆ, ಹ್ಯಾಸ್ ಇಟ್ಸ್ ಎಂಡ್ ಎ 20 mm above HP and 30 mm in front of VP. ಸೊ ಎಂಡ್ ಆಫ್ ದ ಲೈನ್ ಎ ಇದೆಯಲ್ಲ, ಇದು 20 mm above HP ಇರ್ತದೆ. ಎಂಡ್ ಪ್ರೊಜೆಕ್ಟರ್ಸ್ ಲೈನು ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ಎಂಡ್ ಪ್ರೊಜೆಕ್ಟರ್ ಅಂದರೆ ಎಂಡ್ ಆಫ್ ದ ಲೈನು ಎಷ್ಟು ಹೈಟಲ್ಲಿ ಇರಬೇಕು ಏನು ಅಂತ ಕೊಟ್ಟಿದ್ದಾನೆ, ಎಂಡ್ ಆಫ್ ದ ಲೈನ್ ಎ. ಓಕೆನಾ, ಸೊ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಕ್ಲಾಸ್ಮೇಟ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಎಂಡ್ ಎ ಅನ್ನೋದು 20 mm above HP ಇದೆ, 30 mm ಫ್ರಂಟ್ ಆಫ್ VP ಇದೆ. ಓಕೆನಾ, ಫಸ್ಟು XY ಲೈನ್ ಬರಿತೀವಿ. ಅದಾದಮೇಲೆ ಏನು ಮಾಡ್ತೀವಿ, ಒಂದು 20 mm ವರ್ಟಿಕಲ್ ಲೈನ್ ಹಾಕಿ ಅಲ್ಲಿ ಒಂದು ಲೋಕಸ್ ಲೈನ್ ಹಾಕ್ತೀವಿ. 30 mm ಕೆಳಗೆ ಒಂದು ಇನ್ನೊಂದು ಲೋಕಸ್ ಲೈನ್ ಹಾಕ್ತೀವಿ. ಓಕೆನಾ, ಅದು ಕೊಟ್ಟಿದ್ದಾನೆ. ಇಟ್ ಈಸ್ ಇನ್ಕ್ಲೈನ್ಡ್ ಅಟ್ 30 degree to HP, 45 degree to VP. ಇಟ್ ಈಸ್ ನಥಿಂಗ್ ಬಟ್ ಇನ್ಕ್ಲಿನೇಷನ್. ಓಕೆ, ಇದು ಕೊಟ್ಟಿರೋದು ಇನ್ಕ್ಲಿನೇಷನ್ನು ಟ್ರೂ ಲೆಂತ್ದು. ಓಕೆನಾ, ಟ್ರೂ ಲೆಂತು ಟಾಪ್ ವ್ಯೂವಲ್ಲಿ ಮತ್ತು ಫ್ರಂಟ್ ವ್ಯೂವಲ್ಲಿ ಎಷ್ಟು ಇನ್ಕ್ಲಿನೇಷನ್ ಟು HP 30 ಡಿಗ್ರಿಲಿ ಒಂದು 80 mm ಲೈನ್ ಹಾಕಬೇಕು. ಅದೇ ರೀತಿ 45 degree ಟು VP ಅಲ್ಲೂ ಕೂಡ ಒಂದು 80 mm ಲೆಂತ್ದು ಒಂದು ಲೈನ್ ಹಾಕಬೇಕು. ಓಕೆನಾ, ಸೊ ನಾವು ಒಂದೊಂದಾಗಿ ನೋಡೋಣ. ಇಲ್ಲಿ ನೋಡಿ, ಫಸ್ಟ್ ಕಾನ್ಸೆಪ್ಟ್ ಡ್ರಾಯಿಂಗ್ ಲೋಕಸ್ ಲೈನ್ಸ್ ಫಾರ್ ಪಾಯಿಂಟ್ಸ್ ಆಫ್ ದ ಲೈನ್, ಎಂಡ್ ಪಾಯಿಂಟ್ಸ್ ಆಫ್ ದ ಲೈನ್. ಓಕೆನಾ, ಅದ್ರ ಪ್ರಕಾರ ನೋಡಿದ್ರೆ ಇಲ್ಲಿ ಎಂಡ್ ಪಾಯಿಂಟ್ ಪ್ರೊಜೆಕ್ಟರ್ಸ್ಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಏನದು, ಎಂಡ್ ಎ 20 mm above HP ಆ್ಯಂಡ್ 30 mm in front of VP ಅಂತ. ಓಕೆನಾ, ಸೊ ಫಸ್ಟ್ ಏನು ಮಾಡೋಣ, ಫಸ್ಟು ಒಂದು XY ಲೈನ್ ಡ್ರಾ ಮಾಡೋಣ, ಹಾರ್ಜಾಂಟಲ್ ಲೈನು. ಓಕೆ, ಸೊ ಹಾರ್ಜಾಂಟಲ್ ಲೈನ್ ಡ್ರಾನ್ ಮಾಡಾದ್ಮೇಲೆ ನಾವು ಎಂಡ್ ಪ್ರೊಜೆಕ್ಟರ್ಸ್ ಡಿಸ್ಟೆನ್ಸ್ ಕೊಟ್ಟು ಲೋಕಸ್ ಲೈನ್ಸ್ನ ಡ್ರಾ ಮಾಡೋಣ. ಓಕೆನಾ, ಫಸ್ಟು ಒಂದು XY ಲೈನ್ ಡ್ರಾ ಮಾಡಿ. ಸೊ ಡ್ರಾ XY ಲೈನ್ ಆ್ಯಂಡ್ ಮೆನ್ಷನ್ XY VP HP. ಓಕೆನಾ, ಮೆನ್ಷನ್ XY VP HP. ಓಕೆ, ಪ್ರೊಜೆಕ್ಷನ್ ಆಫ್ ಲೈನ್ಸಲ್ಲಿ ನಾವು ಫಸ್ಟ್ ಕ್ವಾಡ್ರೆಂಟ್ನ ಯೂಸ್ ಮಾಡ್ತೀವಿ, ಅದಕ್ಕೆ VP HP ನ ಬರೀಬೇಕು. ಸೊ ಇಲ್ಲಿ ನೋಡಿ,
ಎಂಡ್ ಎ 20 mm ಎಬೋ ಹೆಚ್ ಪಿ ಅಂತ, ಆ್ಯಂಡ್ 30 mm ಇನ್ ಫ್ರಂಟ್ ಆಫ್ ವಿ ಪಿ. ಸೊ 20 mm ಎಬೋ ಹೆಚ್ ಪಿ ಅಂದರೆ ಸೊ ವಿ ಪಿ ಪ್ಲೇನಲ್ಲಿ ಸೊ ವರ್ಟಿಕಲ್ ಹೈಟು ಸೊ 20 mm ಬರೆದು ಆಮೇಲೆ ಲೋಕಸ್ ಲೈನ್ ಬರೀಬೇಕು. ಓಕೆನಾ. ಸೊ ಮಾರ್ಕಿಂಗ್ ಎ ಪಾಯಿಂಟ್. ಓಕೆ, 20 mm ಬರಿತೀನಿ ಫಸ್ಟು. ಮೊದಲು ಇಲ್ಲಿ ಒಂದು ಲೋಕಸ್ ಲೈನ್ ಡ್ರಾ ಮಾಡ್ತೀನಿ. ಓಕೆನಾ. ಎಂಡ್ ಪ್ರೊಜೆಕ್ಟ್ ಎಂಡ್ ಪಾಯಿಂಟ್ಗೆ ಇದೇ ರೀತಿ ನೀವು ಮಾಡಬೇಕು. ಸೊ ಲೈನ್ ಡ್ಯಾಶ್ ಲೈನ್ ಅಂತ ಬರೆದ್ರೆ ಅದು ಲೋಕಸ್ ಲೈನ್ ಆಗುತ್ತೆ. ಸೊ ಅದೇ ರೀತಿ ನೀವು ಇಲ್ಲಿ ಡೈಮೆನ್ಷನ್ನ ತೋರಿಸ್ಬೋದು. ಸೊ ದ ಡೈಮೆನ್ಷನ್ ಇಲ್ಲಿ 20 mm. ಓಕೆ. ಸೊ ಅದೇ ರೀತಿ ಇನ್ನೊಂದು ಲೋಕಸ್ ಲೈನ್ನ ನಾವು ಬರೀಬೇಕು, ಅದು 30 mm ಇನ್ ಫ್ರಂಟ್ ಆಫ್ ವಿ ಪಿ. ಓಕೆನಾ. 30 mm ಇನ್ ಫ್ರಂಟ್ ಆಫ್ ವಿ ಪಿ. ಸೊ ಫ್ರಮ್ XY ಲೈನ್, so mark 30 mm. So at this end point we have to draw another locus line. Okay, line dot line draw ಮಾಡಿದ್ರೆ ಅದು ಲೋಕಸ್ ಲೈನ್ ಆಗುತ್ತೆ. ಸೊ ಮೆನ್ಷನ್ ಮಾಡಿ ಡೈಮೆನ್ಷನ್ನ. ಸೊ ಡೈಮೆನ್ಷನ್ ಮಾಡೋದು ಭಾಳ ಇಂಪಾರ್ಟೆಂಟು, ಮರಿಬೇಡಿ. ಯಾವುದೇ ರೀತಿ ಪ್ರಾಬ್ಲಮ್ ಆಗಿರ್ಬೋದು, ಲೈನ್ಸ್ ಇರ್ಬೋದು, ಓಕೆ, ಪ್ಲೇನ್ಸ್ ಇರ್ಬೋದು, ಸಾಲಿಡ್ಸ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಡೈಮೆನ್ಷನ್ಸ್ನ ಮೆನ್ಷನ್ ಮಾಡಬೇಕು. ಸೊ ಇಲ್ಲೊಂದು ಲೈನ್ ಡ್ರಾ ಮಾಡ್ತೀನಿ. ಸೊ ಇಟ್ ಇಂಡಿಕೇಟ್ಸ್ ಎಂಡ್ ಪಾಯಿಂಟ್ ಆಫ್ ಎ ಡ್ಯಾಶ್ ಇಂಡ್ ಎ. ಓಕೆನಾ. ಸೊ ನಾವು ಟ್ರೂ ಲೆಂತ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಇಲ್ಲಿ ನಾವು ಬರ್ಕೋಬೋದು ಲೋಕಸ್ ಆಫ್ ಎ ಡ್ಯಾಶ್ ಮತ್ತು ಲೋಕಸ್ ಆಫ್ ಎ. ಸೊ ಇದೇ ರೀತಿ ಎಲ್ಲ ರೀತಿ ಪ್ರಾಬ್ಲಮ್ಸು ಕ್ಯಾಡ್ ಸಬ್ಜೆಕ್ಟಲ್ಲಿ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಅಪ್ ಟು ಡೇಟ್ ಎಲ್ಲ ರೀತಿ ಈ ಡ್ರಾಯಿಂಗ್ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಾವು ಲೈನ್ನ ಕನ್ಸ್ಟ್ರಕ್ಟ್ ಮಾಡಬೇಕಿಲ್ಲಿ. ಲೈನ್ ಎ ಬಿ 80 mm ಲಾಂಗ್. ಓಕೆ. ಸೊ ಅದು ಇನ್ಕ್ಲಿನೇಷನ್ ಎಷ್ಟು 30 ಡಿಗ್ರಿ ಟು ಎಚ್ ಪಿ. ಸೊ 30 ಡಿಗ್ರಿ ಟು ಎಚ್ ಪಿಲಿ ನಾವೊಂದು ಟ್ರೂ ಲೆಂತ್ ಬರೀಬೇಕು, ಅದು 80 mm ಇರುತ್ತೆ. ಅದೇ ರೀತಿ 45 ಡಿಗ್ರಿ ಟು ವಿ ಪಿಲಿ ಇನ್ನೊಂದು 80 mm ಲೈನ್. ಓಕೆನಾ. ಗೈಸ್, ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ನಿಮಗೆ ಆರಾಮಾಗೆ ಪ್ರಾಬ್ಲಮ್ನ ಯಾವ ರೀತಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡೋದು ಅರ್ಥ ಆಗುತ್ತೆ. ಓಕೆನಾ. ಪ್ರೊಟ್ರಾಕ್ಟ್ರ್ ಪ್ಲೇಸ್ ಮಾಡಿ. ಸೊ 30 ಡಿಗ್ರಿಲಿ ಮಾರ್ಕ್ ಮಾಡಿ ಒಂದು ಪಾಯಿಂಟ್ನ. ಆಮೇಲೆ ಸ್ಕೇಲ್ ತೊಗೊಂಡು ಮಾರ್ಕ್ ಮಾಡಿರೋ 30 ಡಿಗ್ರಿ ಪಾಯಿಂಟ್ಗೆ ಪಾಸ್ ಆಗೋ ರೀತಿಯಲ್ಲಿ ನಾವು 80 mm ಸ್ಟ್ರೈಟ್ ಲೈನ್ನ ಪಾಸ್ ಮಾಡಬೇಕು, ಬರೀಬೇಕು. 30 ಡಿಗ್ರಿಗೆ ಪಾಸ್ ಮಾಡ್ತಾ ಹೋಗ್ಬೇಕು ಆ ಲೈನ್. ಓಕೆನಾ. ಟೋಟಲ್ 80 mm ಇರಬೇಕು. ಸ್ಕೇಲ್ ತೊಗೊಂಡು ಒಂದು ಲೈನ್ ಹಾಕಿ. ಓಕೆ. ಸೊ ಡೈಮೆನ್ಷನ್ನ ನಾವು ಇದನ್ನೇನು ಬರೀಬೋದು, ಎ ಡ್ಯಾಶ್ B1 ಡ್ಯಾಶ್ ಅಂತ. ಓಕೆ. ಇನ್ನೊಂದು ಎಂಡ್ ಪಾಯಿಂಟ್ಗೆ ಏನು ಬರೀಬೋದು, ಎ ಡ್ಯಾಶ್ B1 ಡ್ಯಾಶ್. ಇದು B1 ಡ್ಯಾಶ್ ಅದು. ಓಕೆ. ಡೈಮೆನ್ಷನ್ ಲೈನ್ ತೋರಿಸಿ. ಸೊ ಡೈಮೆನ್ಷನ್ ಹಿಯರ್ ಎಷ್ಟಿದೆ, 80 mm. ಓಕೆ. ಸೊ ಅದೇ ರೀತಿ ಡೌನ್ವರ್ಡ್ ಸೈಡನ್ನು ನಾವು 80 mm ಲೈನು ಅಟ್ ಆನ್ ಆ್ಯಂಗಲ್ ಆಫ್ 45 ಡಿಗ್ರಿ ತೋರಿಸ್ಬೋದು. ಓಕೆನಾ. ನೋಡಿ, ಇನ್ನೊಂದು ಆ್ಯಂಗಲ್ ಇದೆ. ಸೊ ಇಲ್ಲಿ ಬರಿಬೋದು ನಾವು ಎ ಡ್ಯಾಶ್ B1 ಡ್ಯಾಶ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 80 mm. ಸೊ ದಟ್ ಈಸ್ ಅ ಟ್ರೂ ಲೆಂತ್ ಇನ್ ಫ್ರಂಟ್ ವ್ಯೂ. ಕರೆಕ್ಟಾ. ಟ್ರೂ ಲೆಂತ್ ಇನ್ ಫ್ರಂಟ್ ವ್ಯೂ. ಸೊ ಆ್ಯಂಗಲ್ಲು ತೋರಿಸಿ 30 ಡಿಗ್ರಿ. ಅದೇ ರೀತಿ ಇನ್ನೊಂದು ಟ್ರೂ ಲೆಂತ್ ಬರೀಬೇಕು. ಅದು ಎಷ್ಟು ಆ್ಯಂಗಲ್ ಇರ್ತದೆ, 45 ಡಿಗ್ರಿ ಟು ವಿ ಪಿ. ಓಕೆನಾ. ಸೊ ಸೇಮ್ ಅದೇ ಪ್ರೊಸೀಜರ್. ಪ್ರೊಟ್ರಾಕ್ಟ್ರ್ ತೊಗೊಳ್ಳಿ, ಪ್ಲೇಸ್ ಮಾಡಿ ಈ ರೀತಿ ಡೌನ್ವರ್ಡು. ಆ್ಯಂಗಲ್ಲು 45 ಡಿಗ್ರಿ ಮಾರ್ಕ್ ಮಾಡಿ, ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಪಾಯಿಂಟ್ನ. ಓಕೆ, ಒಂದು ಲೈನ್ ಡ್ರಾ ಮಾಡಿ. ಪಾಸಿಂಗ್ ಥ್ರೂ ದಟ್ ಪಾಯಿಂಟ್. ಲೆಂತ್ 80 mm ಇರಬೇಕು. ಸೇಮ್ ಮೇಲ್ ಮಾಡಿದ್ವಲ್ಲ ಅದೇ ರೀತಿ ಇಲ್ಲಿ ಕೆಳಗಡೆ 45 ಡಿಗ್ರಿಲಿ ಇನ್ನೊಂದು 80 mm ಲೈನ್ನ ಡ್ರಾ ಮಾಡಬೇಕು. ಓಕೆನಾ. ಸೊ ಟ್ರೂ ಲೆಂತ್ ಆಯ್ತು. ಇಲ್ಲಿ ಟ್ರೂ ಲೆಂತ್ 80 mm ಬರೆದು ಮತ್ತು ಆ್ಯಂಗಲ್ ತೋರಿಸ್ತಾ ಇದ್ದೀವಿ 45 ಡಿಗ್ರಿ. ಸೊ ಇಲ್ಲಿ ಏನಂತ ಬರೀಬೋದು, ಇಟ್ ಈಸ್ B2. ಓಕೆ,
B2, AB2 is the true length in top view. ಸೊ ಎಂಡ್ ಪಾಯಿಂಟ್ಸಲ್ಲಿ ಏನಂದರೆ ಎಂಡ್ ಪಾಯಿಂಟ್ಸಲ್ಲಿ ಗ್ಯಾಪ್ನ ಇಟ್ಕೊಳ್ಳಿ, ಲೋಕಸ್ ಲೈನ್ನ ನಾವು ಬರೀಬೇಕು. ಎಂಡ್ ಪಾಯಿಂಟ್ ಎ ಇರ್ಬೋದು ಅಥವಾ ಬಿ ಇರ್ಬೋದು. ಆ ಎಂಡ್ ಪಾಯಿಂಟ್ಸಲ್ಲಿ ಯಾವಾಗಲೂ ಲೋಕಸ್ ಲೈನ್ ಬರುತ್ತೆ, ಇದನ್ನು ಮಾತ್ರ ಮರಿಬೇಡಿ. ಓಕೆನಾ. ಲೈನಲ್ಲಿ ಯಾವ ರೀತಿ ಪ್ರಾಬ್ಲಮ್ ಕೊಟ್ಟರು ನೀವು ಸಾಲ್ವ್ ಮಾಡ್ಬೋದು. ಎಲ್ಲ ರೀತಿ ಪ್ರಾಬ್ಲಮ್ಸು ನನ್ನ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಸಾಲ್ವ್ ಮಾಡಿದ್ದೀನಿ. ಪ್ರೊಜೆಕ್ಷನ್ ಆಫ್ ಲೈನ್ಸ್ನ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಓಕೆ, ಡೈಮೆನ್ಷನ್ ತೋರಿಸಿ 80 mm. ಓಕೆ, ಸೊ ಟ್ರೂ ಲೆಂತ್ ಇನ್ ಟಾಪ್ ವ್ಯೂ ಮತ್ತು ಟ್ರೂ ಲೆಂತ್ ಇನ್ ಫ್ರಂಟ್ ವ್ಯೂ ಎರಡು 80 mm ಇದೆ. ನೋಡಿ, ಆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಟ್ರೂ ಲೆಂತ್ ಆಫ್ ಲೈನ್ ಇನ್ ಟಾಪ್ ವ್ಯೂ ಈಕ್ವಲ್ಸ್ ಟು ಟ್ರೂ ಲೆಂತ್ ಆಫ್ ಲೈನ್ ಇನ್ ಫ್ರಂಟ್ ವ್ಯೂ. ಓಕೆ, 80 mm, ಎರಡು 80 mm, ಕರೆಕ್ಟಾ? ಓಕೆ, ನೆಕ್ಸ್ಟ್ ಇವಾಗ ನಾವು ಅಪರ್ ಎಂಡ್ ಲೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಪ್ರೊಸೀಜರ್ ಏನಂದರೆ, ಈ ಟ್ರೂ ಲೆನ್ಸ್ ಇದೆಯಲ್ಲ, ಟ್ರೂ ಲೆನ್ಸಿಂದ ವರ್ಟಿಕಲ್ ಲೈನ್ಸ್ ಡ್ರಾ ಮಾಡಬೇಕು, ಅಪ್ವರ್ಡು ಮತ್ತು ಡೌನ್ವರ್ಡ್. ನೋಡಿ, ನಾನು B1 ಡ್ಯಾಶಿಂದ ಸ್ಟಾರ್ಟ್ ಮಾಡಿದೆಲ್ಲ, ವರ್ಟಿಕಲಿ ಡೌನ್ವರ್ಡ್ ಲೈನ್ ಬರೀತೀನಿ. ಎಲ್ಲಿ ಗಂಟ ಅಂದರೆ ಲೋಕಸ್ ಆಫ್ ಎ ಗಂಟ, ಲೋಕಸ್ ಆಫ್ ಎ ಗಂಟ ಬರೀತೀನಿ. ಸೊ ಈ ಪಾಯಿಂಟ್ನ ನಾನು B1 ಅಂತ ಕೊಡ್ತೀನಿ, ಈ ಪಾಯಿಂಟ್ನ. ಓಕೆನಾ, ಇಲ್ಲಿ ಕರೆಕ್ಟಾಗಿ ನಿಲ್ಲಿಸಬೇಕು B1 ಗಂಟ. ಸೊ ನೆಕ್ಸ್ಟ್ ನಾವು ಕಂಪಾಸ್ ತೊಗೊಂಡು AB1ನ ಮೆಷರ್ ಮಾಡಿ ಆರ್ಕ್ನ ಕಟ್ ಮಾಡಬೇಕು. ಓಕೆನಾ, AB1ನ ಮೆಷರ್ ಎ ಪಾಯಿಂಟಲ್ಲಿ ಮಡಗಿ B1 ಲೆಂತ್ನ ಆರ್ಕ್ ಕಟ್ ಮಾಡಿ. AB1, ಓಕೆ, ಎಲ್ಲ ಆರ್ಕ್ ಕ್ಲೀನಾಗಿ ಕಟ್ ಆಗ್ತಿದೆ ಲೋಕಸ್ ಲೈನಲ್ಲಿ. ಆ ಪಾಯಿಂಟ್ನ ಸ್ಕೇಲ್ ತೊಗೊಂಡು ಜಾಯಿನ್ ಮಾಡಬೇಕು. ಈ ಪಾಯಿಂಟ್ ನಮ್ಮದು B. ಓಕೆನಾ, ಇದು ಅಪರ್ ಎಂಡ್ ಲೆಂತು. ಸೊ ಅಪರ್ ಎಂಡ್ ಲೆಂತ ನಾನು ಸ್ಕೆಚ್ ಪೆನಲ್ಲಿ ತೋರಿಸ್ತೀನಿ ಥಿಕ್ಕಾಗಿ. ಓಕೆನಾ, ಆ್ಯಕ್ಚುಲಿ ಪೆನ್ನಲ್ಲಿ ಬರಿಬೇಕಾಗಿತ್ತು, ಕ್ಲೀನಾಗಿ ಡೈಮೆನ್ಷನ್ಸ್ ಎಲ್ಲ ಗೊತ್ತಾಗಲಿ ಅಂದ್ಬಿಟ್ಟು ಪೆನ್ಸಿಲಲ್ಲೇ ಮಾಡ್ತಾಯಿದ್ದೆ. ಯಾಕಂದರೆ ನೀವು ಎಕ್ಸಾಮಲ್ಲಿ ಪೆನ್ಸಿಲಲ್ಲಿ ಮಾಡ್ತೀರಾ, ಬರೀ ಇಂಡಿಕೇಷನ್ ಪರ್ಪಸ್ಗೋಸ್ಕರ ಸ್ಕೆಚ್ ಪೆನಲ್ಲಿ ಅದನ್ನು ಮಾಡಿದ್ದೀನಿ. ನೀವು ಪ್ರಾಬ್ಲಮ್ ಮಾಡೋ ಟೈಮಲ್ಲಿ ಪೆನ್ಸಿಲ್ನೇ ಯೂಸ್ ಮಾಡಿ. ಓಕೆನಾ, ಇದೇ ರೀತಿ ಇವಾಗ B2ಇಂದ ಒಂದು ವರ್ಟಿಕಲ್ ಲೈನ್ ಡ್ರಾ ಮಾಡಬೇಕು. ಎಲ್ಲಿ ಅಂದರೆ ಲೋಕಸ್ ಆಫ್ ಎ ಡ್ಯಾಶ್ ಗಂಟ. ಸೊ ಈ ಪಾಯಿಂಟ್ ಬಂದು B2 ಡ್ಯಾಶ್ ಆಯ್ತದೆ. ಇವಾಗ ಅದೇ ರೀತಿ ಎ ಡ್ಯಾಶಿಂದ B2 ಡ್ಯಾಶ್ವರೆಗೆ ಲೆಂತ್ನ ಮೆಜರ್ ಮಾಡಿ ಆರ್ಕ್ ಕಟ್ ಮಾಡಬೇಕು. ಓಕೆ, ಆರ್ಕ್ ಕಟ್ ಮಾಡಿ. ಸೊ ಎಲ್ಲಿ ಎಕ್ಸಾಕ್ಟಾಗಿ ಕಟ್ ಆಗ್ತಿದೆಯಲ್ಲ ಆ ಪಾಯಿಂಟು B ಡ್ಯಾಶ್. ಓಕೆ, ಸೊ ಲೋಕಸ್ ಲೈನು ಅಪರ್ ಎಂಡ್ ಲೆನ್ಸ್ ಎರಡು ಬಂತು ನೋಡಿ. ಅಪರ್ ಎಂಡ್ ಲೆಂತ್ ಇನ್ ಫ್ರಂಟ್ ವ್ಯೂ, ಅಪರ್ ಎಂಡ್ ಲೆಂತ್ ಇನ್ ಟಾಪ್ ವ್ಯೂ. ಸೊ ಎರಡು ಅಪರ್ ಎಂಡ್ ಲೆಂತ್ ಕೂಡ ಈ ಟ್ರೂ ಲೆಂತ್ಗಿಂತ ಕಡಿಮೆ ಇರ್ತದೆ. ಅದೇ ನಮ್ಮ ಸೆಕೆಂಡ್ ಕಾನ್ಸೆಪ್ಟ್ ಅಲ್ವಾ. ಅಪರ್ ಎಂಡ್ ಲೆನ್ಸ್ ಆರ್ ಆಲ್ವೇಸ್ ಗ್ರೇಟರ್ದಿಂದ ಟ್ರೂ ಲೆನ್ಸ್ ಆರ್ ಆಲ್ವೇಸ್ ಗ್ರೇಟರ್ದಿಂದ ಅಪರ್ ಎಂಡ್ ಲೆನ್ಸ್. ಓಕೆ, ಟ್ರೂ ಲೆಂತ್ 80 mm ಇದ್ದರೆ ಇದು ಕಡಿಮೆನೇ ಇರ್ತದೆ, ಲೆಸ್ ದೆನ್ 80 mm. ನೀವು ಡೈಮೆನ್ಷನ್ ಬೇರೆ ಚೆಕ್ ಮಾಡ್ಬೋದು, ಎಷ್ಟು ಡೈಮೆನ್ಷನ್ ಬರುತ್ತೆ ಅದನ್ನು ಚೆಕ್ ಮಾಡಿಬಿಟ್ಟು ಬರೀರಿ. ಇದು 69 mm ಇದೆ. ಅದೇ ರೀತಿ ಅಪರ್ ಎಂಡ್ ಲೆಂತ್ ಇನ್ ಫ್ರಂಟ್ ವ್ಯೂ ನೋಡೋಣ. ಸೊ ಇದೇ ರೀತಿ ಭಾಳಷ್ಟು ಪ್ರಾಬ್ಲಮ್ಸ್, ಲೈನ್ಸ್ ಇರ್ಬೋದು, ಪ್ಲೇನ್ಸು, ಸಾಲಿಡ್ಸು ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸಾಮಲ್ಲಿ ಚೆನ್ನಾಗಿ ಪಾಸ್ ಮಾಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಸಲ್ಲಿ ಏನು ನಿಮ್ಗೇನಾದ್ರು ಗೊತ್ತಾಗಿಲ್ಲ ಅಂದರೆ ನೀವು ಕಾಮೆಂಟ್ಸ್ ಮಾಡ್ಬೋದು. ಓಕೆ, ಸೊ ನೋಡಿ, ಟ್ರೂ ಲೆನ್ಸ್ ಅಪರ್ ಎಂಡ್ಸ್ ಎರಡು ಫೈಂಡ್ ಔಟ್ ಆಯಿತು. ಈಗ ಅಪರ್ ಎಂಡ್ ಆ್ಯಂಗಲ್ಸ್ ಫೈಂಡ್ ಔಟ್ ಮಾಡಬೇಕು. ಈಗ ನೋಡಿ, ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಪರ್ ಎಂಡ್ ಲೆನ್ಸ್ ಆರ್ ರೊಟೇಟೆಡ್, ಕರೆಕ್ಟಾ? ಅಪರ್ ಎಂಡ್ ಲೆನ್ಸ್ನ ರೊಟೇಟ್ ಮಾಡಿದ್ದೀವಿ, ಟ್ರೂ ಲೆನ್ಸ್ನ ರೊಟೇಟ್ ಮಾಡಲಿಲ್ಲ. ಟ್ರೂ ಲೆನ್ಸಿಂದ ವರ್ಟಿಕಲ್ ಲೈನ್ಸ್ ಡ್ರಾ ಮಾಡಿದ್ದು ನಾವು. ಅಪರ್ ಎಂಡ್ ಲೆನ್ಸು ರೊಟೇಟೆಡ್ ಆಗಿ ಬಂದಿರೋದು, ಕರೆಕ್ಟಾ? ಅಪರ್ ಎಂಡ್ ಲೆನ್ಸು ರೊಟೇಟೆಡ್ ಆಗಿ. ಓಕೆ, ಈ ಕಾನ್ಸೆಪ್ಟ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇಲ್ಲಿ. ಸೊ ನೆಕ್ಸ್ಟ್ ಅಪರ್ ಎಂಡ್ ಆ್ಯಂಗಲ್ಸ್ನ ಫೈಂಡ್ ಔಟ್ ಮಾಡಿ. ನೋಡಿ, ಅಪರ್ ಎಂಡ್ ಆ್ಯಂಗಲ್ಸು ಟ್ರೂ ಲೆಂತ್ ಆ್ಯಂಗಲ್ಸ್ಗಿಂತ ಜಾಸ್ತಿ ಬರುತ್ತೆ. ಓಕೆನಾ, ಇಲ್ಲಿ ಬರಿತೀನಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ. A1 ಡ್ಯಾಶ್ B1 ಡ್ಯಾಶ್ ಈಸ್ ಈಕ್ವಲ್ ಟು AB2. ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಟ್ರೂ ಲೆಂತ್. ಸೊ ಟ್ರೂ ಲೆಂತ್ ಎಷ್ಟು? 80 mm. ಓಕೆ, ಸೊ ಇದು A ಡ್ಯಾಶ್ B ಡ್ಯಾಶ್ ಮತ್ತು ದಿಸ್ ಈಸ್ ಅಪರ್ ಎಂಡ್ ಲೆಂತ್. ಅಪರ್ ಎಂಡ್ ಲೆಂತ್ ಬೇರೆ ಬೇರೆ ಇರ್ತದೆ. ಅಪರ್ ಎಂಡ್ ಲೆಂತ್ ಇನ್ ಫ್ರಂಟ್ ವ್ಯೂ ಇದು A ಡ್ಯಾಶ್ B ಡ್ಯಾಶು. ಓಕೆ, ಮತ್ತು AB ಬಂದು ಅಪರ್ ಎಂಡ್ ಲೆಂತ್ ಇನ್ ಟಾಪ್ ವ್ಯೂ. ಓಕೆ, AB ಬಂದು ಅಪರ್ ಎಂಡ್ ಲೆಂತ್ ಇನ್ ಫ್ರಂಟ್ ವ್ಯೂ. ಓಕೆ, ಮತ್ತು AB ಬಂದು ಅಪರ್ ಎಂಡ್ ಲೆಂತ್ ಇನ್ ಟಾಪ್ ವ್ಯೂ. ಓಕೆ, ಮತ್ತು AB ಬಂದು ಅಪರ್ ಎಂಡ್ ಲೆಂತ್ ಇನ್ ಟಾಪ್ ವ್ಯೂ. ಓಕೆ, ಮತ್ತು AB ಬಂದು ಅಪರ್ ಎಂಡ್ ಲೆಂತ್ ಇನ್ ಫ್ರಂಟ್ ವ್ಯೂ. ಓಕೆ, ಸೊ ಇದು A ಡ್ಯಾಶ್ B ಡ್ಯಾಶ್ ಮತ್ತು ದಿಸ್ ಈಸ್ ಅಪರ್ ಎಂಡ್ ಲೆಂತ್. ಅಪರ್ ಎಂಡ್ ಲೆಂತ್ ಇನ್ ಫ್ರಂಟ್ ವ್ಯೂ ಇದು A ಡ್ಯಾಶ್ B ಡ್ಯಾಶು. ಓಕೆ, ಮತ್ತು AB ಬಂದು ಅಪರ್ ಎಂಡ್ ಲೆಂತ್ ಇನ್ ಟಾಪ್ ವ್ಯೂ.
ಓಕೆನಾ. ನಾವು ಇವಾಗ ಅಪರೆಂಟ್ ಆ್ಯಂಗಲ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪ್ರೊಡಕ್ಟು ತೊಗೊಳ್ಳಿ, ಆ್ಯಂಗಲ್ಸ್ ಫೈಂಡ್ ಔಟ್ ಮಾಡಿ. ಅಪರೆಂಟ್ ಆ್ಯಂಗಲ್ಸ್ ನೋಡಿ ಜಾಸ್ತಿ ಇರುತ್ತೆ, ನಿಮ್ಮ ಟ್ರೂ ಲೆಂತ್ ಆ್ಯಂಗಲ್ಸ್ಗಿಂತ ಜಾಸ್ತಿ ಇರ್ತದೆ. ಸೊ ಮಾರ್ಕ್ ಮಾಡಿ ಎಷ್ಟಿದೆ ಬರೀರಿ. ಓಕೆ, ಸೊ ಅಪರೆಂಟ್ ಆ್ಯಂಗಲ್ಸು ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಅಪರೆಂಟ್ ಆ್ಯಂಗಲ್ಸು ಟ್ರೂ ಲೆಂತ್ ಆ್ಯಂಗಲ್ಸ್ಗಿಂತ ಜಾಸ್ತಿ ಇದೆ, ಅದೊಂದು ಕಾನ್ಸೆಪ್ಟ್ ನಾನು ಹೇಳಿದ್ನಲ್ಲ. ಸೊ ಅಪರೆಂಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್ ಯುವರ್ ಟ್ರೂ ಲೆಂತ್ ಆ್ಯಂಗಲ್ಸ್. 43 ಡಿಗ್ರಿ ಆ್ಯಂಡ್ 53 ಇದು ಟ್ರೂ ಲೆಂತ್ ಆ್ಯಂಗಲ್ಸ್ಗಿಂತ ಜಾಸ್ತಿ ಇದೆ. ಕರೆಕ್ಟಾಗಿ ನೀವು ನೋಡಿ, ಫ್ರಂಟ್ ವ್ಯೂವಲ್ಲಿ 43 ಡಿಗ್ರಿ 30 ಆ್ಯಂಗಲ್ಗಿಂತ ಜಾಸ್ತಿ ಇದೆ, 56 ಡಿಗ್ರಿ 45 ಡಿಗ್ರಿಗಿಂತ ಜಾಸ್ತಿ ಇದೆ. ಕರೆಕ್ಟಾ? ಸೊ ನೆಕ್ಸ್ಟು ಅದೇ ರೊಟೇಟೆಡ್ ಆಯಿತು, ಅಪರೆಂಟ್ ಲೆನ್ಸ್ ಆರ್ ಆಲ್ವೇಸ್ ಗ್ರೇಟರ್ ದೆನ್ ಟ್ರೂ ಲೆನ್ಸ್ ಆಯಿತು. ಇವಾಗ ನೋಡಿ, ಒಂದು ಸ್ಟ್ರೈಟ್ ಲೈನ್ ಬರಿತೀನಿ ಇವಾಗ. ಓಕೆನಾ, ಸ್ಟ್ರೈಟ್ ಲೈನ್ಸ್ ನೋಡಿ, ಅಪರೆಂಟ್ ಆ್ಯಂಗಲ್ಸ್ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. 56 ಡಿಗ್ರಿ 45ಗಿಂತ ಜಾಸ್ತಿ ಇದೆ. ಓಕೆನಾ, ಎಲ್ಲ ಕಾನ್ಸೆಪ್ಟ್. ಇದು ಲಾಸ್ಟ್ ಕಾನ್ಸೆಪ್ಟ್ ಬೇಕಿದೆ, ಏನಂದರೆ ಅಪರೆಂಟ್ ಲೆಂತ್ ಟಾಪ್ ಆ್ಯಂಡ್ ಫ್ರಂಟ್ ಫೀಸ್ ಆರ್ ಜಾಯಿಂಟ್ ಬೈ ಸ್ಟ್ರೈಟ್ ವರ್ಟಿಕಲ್ ಲೈನ್. ಇವಾಗ ನೋಡಿ, ಬಿ ಡ್ಯಾಶು ಮತ್ತು ಬಿಗೆ ಸೊ ಜಾಯಿನ್ ಮಾಡಿದರೆ ನೀವು ಸ್ಟ್ರೈಟ್ ವರ್ಟಿಕಲ್ ಲೈನ್ ಬರಬೇಕು. ದಿಸ್ ಈಸ್ ನಥಿಂಗ್ ಬಟ್ ವೆರಿಫಿಕೇಷನ್ ಆಫ್ ದ ಪ್ರಾಬ್ಲಮ್. ನೀವು ಕರೆಕ್ಟಾಗಿ ಮಾಡಿದಿರೋ ಇಲ್ವೋ ಅಂತ ಕನ್ಫರ್ಮೇಷನ್ಗೆ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಬರೆದುಬಿಟ್ಟು ಅಂದರೆ ನಿಮ್ಗೆ ಗೊತ್ತಾಗೋಯ್ತದೆ ನೀವು ಕರೆಕ್ಟ್ ಮಾಡಿದ್ದೀರಾ ತಪ್ಪು ಮಾಡಿದ್ದೀರಾ. ಸ್ಟ್ರೈಟ್ ಲೈನ್ ಕರೆಕ್ಟಾಗಿ ಬಂತಾ, ನೀವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ. ಏನೋ ಸ್ಟ್ರೈಟ್ ಲೈನ್ ಬರಲಿಲ್ಲ ಅಂದರೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನೀವೆಲ್ಲೋ ಮಿಸ್ಟೇಕ್ ಮಾಡಿದ್ದೀರಾ ಅಂತ. ಓಕೆ, ಈ ರೀತಿ ಬೇರೆ ಟೈಪ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಧನ್ಯವಾದ ಫ್ರೆಂಡ್ಸ್.